ನಮಸ್ಕಾರ. ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ 5ನೇ ಬಾರಿ ಸ್ಪರ್ಧಿಸುವಂತಹ ಒಂದು ವಿಶೇಷ ಅವಕಾಶ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ. ನಾನು ಈ ಸಂದರ್ಭದಲ್ಲಿ ಕಳೆದ 4 ಬಾರಿ ಕೂಡ ನನ್ನನ್ನು ನಿರಂತರವಾಗಿ ಗೆಲ್ಲಿಸಿರುವಂತಹ ಮಂಗಳೂರಿನ ಮಹಾಜನತೆಯನ್ನು, ಅದೇ ರೀತಿಯಲ್ಲಿ ಈ ಗೆಲುವಿಗೆ ಕಾರಣರಾಗಿರುವಂತಹ ಅನೇಕ ನಮ್ಮ ಕಾರ್ಯಕರ್ತ ಮಿತ್ರರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸ್ತಾ ಇದ್ದೇನೆ. 5ನೇ ಬಾರಿ ಕೂಡ ಸ್ಪರ್ಧಿಸುವಂತ ಅವಕಾಶ ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ಈ ಒಂದು 5 ವರ್ಷಗಳಲ್ಲಿ, ಕಳೆದ 5 ವರ್ಷಗಳಲ್ಲಿ ಆಗಿರುವಂತಹ ಸಾಧನೆ ಶ್ರೀರಕ್ಷೆ ಅಂತ ಹೇಳುವಂಥದ್ದು ನನ್ನ ದೃಢವಾಗಿರುವಂತಹ ನಂಬಿಕೆ. ಯಾವ ರೀತಿ ಸಾಧನೆಗಳು ಇಲ್ಲಿ ಆಗಿದೆ, ಉದಾಹರಣೆಗೆ ಕುಡಿಯುವ ನೀರಿಗೆ ಸ್ವಾವಲಂಬನೆ ತರುವಂತಹ ನಿಟ್ಟಿನಲ್ಲಿ ಒಬ್ಬ ಶಾಸಕನಾಗಿ ನಿಶ್ಚಿತವಾಗಿ ಯಶಸ್ಸಿನತ್ತ ನಾನು ಸಾಗಿದ್ದೇನೆ ಅಂತ ಹೇಳುವಂಥದ್ದು ನನಗೆ ತುಂಬಾ ಆತ್ಮತೃಪ್ತಿಯನ್ನು ತಂದಿರುವಂಥದ್ದು. ADB ಯೋಜನೆ ಮೂಲಕ ಬಹುಶಃ ಇವತ್ತು ಆ ADB ಯೋಜನೆ ಇಂಪ್ಲಿಮೆಂಟ್ ಮಾಡೋದಿದ್ರೆ 1000 ಕೋಟಿಗಿಂತ ಹೆಚ್ಚು ಖರ್ಚು ಇನ್ವೆಸ್ಟ್ಮೆಂಟ್ ಬರುತ್ತೆ. ಆ ಯೋಜನೆಯಲ್ಲಿ ತಂದಿರುವಂತಹ ಒಂದು ಸತ್ಕೀರ್ತಿಗೆ ಖಂಡಿತವಾಗಿ ಒಬ್ಬ ಶಾಸಕನಾಗಿ ನಾನು ಪಾತ್ರ ಆಗಬೇಕು ಅಥವಾ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳೋದು ಸಂತೋಷ ಇದೆ. ಎರಡನೇದಾಗಿ ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ಹೊಸ ವೆಂಟೆಡ್ ಡ್ಯಾಮ್ ಅನ್ನು ಕಟ್ಟಿ, ಹಳೆಯ ವೆಂಟೆಡ್ ಡ್ಯಾಮ್ ಯಾವ ಸಂದರ್ಭದಲ್ಲಿ ಕುಸಿಬಹುದು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಹೊಸ ವೆಂಟೆಡ್ ಡ್ಯಾಮ್ ಅನ್ನು ಕೊಟ್ಟು ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದು ಪೂರ್ಣಗೊಳ್ಳಲಿಕ್ಕಿದ್ದು, ಆ ಸುಸಜ್ಜಿತವಾದ ವೆಂಟೆಡ್ ಡ್ಯಾಮ್ ಅಲ್ಲಿ ಶೇಖರಣೆ ಆಗಿರುವಂತಹ ನೀರಿನ ಒಂದು ಪ್ರಮಾಣದಲ್ಲಿ ನಾವು ನಿಶ್ಚಿತವಾಗಿ ಮುಂದೆ ಬೇಸಿಗೆ ಅವಧಿಯಲ್ಲಿ ಕೂಡ ನಾವು ಶಾಶ್ವತವಾಗಿ ನೀರಿನ ಸಮಸ್ಯೆಗಳಿಂದ ಪಾರಾಗಬಹುದು ಅಂತ ಹೇಳುತ್ತಾ ನನ್ನ ಚಿಂತನೆ. ವಾಟರ್ ಫ್ಲೋ ಮಳೆಗಾಲದಲ್ಲಿ 87% ಇದ್ರೆ ಜೂನ್ನಿಂದ ಅಕ್ಟೋಬರ್ ತನಕ, ನವೆಂಬರಿಂದ ಜನವರಿ ಫೆಬ್ರವರಿ ತನಕ 12% ವಾಟರ್ ಫ್ಲೋ ಇದ್ರೆ, ಮಾರ್ಚ್ನಿಂದ ಮೇ ತನಕ 1% ಮಾತ್ರ ವಾಟರ್ ಫ್ಲೋ ಇರೋದು. ಅನೇಕ ಕಡೆಗಳಲ್ಲಿ ನದಿ ಬತ್ತಿ ಹೋಗುತ್ತೆ. ಬಹುಶಃ ಈ ನಿಟ್ಟಿನಿಂದ ಒಂದು ಹೊಸ ವೆಂಟೆಡ್ ಡ್ಯಾಮ್ ಅನ್ನ ಕಟ್ಟುವ ಮೂಲಕ ರಿಸರ್ವರ್ ಅಂತ ಹೇಳ್ತೇವೆ ಅಥವಾ ನೀರು ಶೇಖರಣಾ ವ್ಯವಸ್ಥೆಯನ್ನ ಜಾಸ್ತಿ ಮಾಡಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಚೆನ್ನಾಗಿ ಮಾಡಬಹುದು ಅಂತ ಹೇಳುವಂಥದ್ದು ನನ್ನ ಸ್ಪಷ್ಟವಾಗಿರುವಂತಹ ಅಭಿಪ್ರಾಯ. ಅದನ್ನ ಅನುಷ್ಠಾನಕ್ಕೆ ತಂದಿರುವಂತಹ ಒಂದು ಕಾಮಗಾರಿ ಈಗಾಗಲೇ ನಡೀತಾ ಇದೆ. ಮೂರನೇದಾಗಿ ಇಲ್ಲಿ ಅವಕಾಶ ಇರುವಂತಹ ಇನ್ನೊಂದು ಯಾವುದು ಅಂತ ಹೇಳಿದ್ರೆ, ಕುದುರೆಮುಖ ಕಡೆಯಿಂದ ಬರುವಂತಹ ಲಕ್ಯಾ ಡ್ಯಾಮಿಂದ ಹಿಂದೆ ಪೆಲೆಟ್ಗಳನ್ನು ಪೈಪ್ ಮೂಲಕ ಕಳಿಸುವಂತಹ ಒಂದು ವ್ಯವಸ್ಥೆ ಆಗಿತ್ತು. ಈ ಪೆಲೆಟ್ಗಳನ್ನು ಕಳಿಸುವಂತಹ ಒಂದು ವ್ಯವಸ್ಥೆ ಇರುವಂತಹ ಈ ಪೈಪ್ ಲೈನ್ ಮತ್ತು ಇರುವಂತಹ ಸೆಟಪ್ ಅಲ್ಲಿ ಲಕ್ಯಾ ಡ್ಯಾಮ್ ಅಲ್ಲಿ ಇರುವಂತಹ ನೀರನ್ನ ದಿವಸಕ್ಕೆ 6 MGD ಅಷ್ಟು ನೀರನ್ನು ನಾವು ತರಬಹುದು ಅಂತ ಹೇಳುವಂಥದ್ದು, 6 ಮಿಲಿಯನ್ ನೀರನ್ನು ತರಬಹುದು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾಗಿರುವಂತಹ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ಪರಿಶೀಲನೆ, ನನ್ನ ಪಿಟಿಷನ್ ಕಮಿಟಿ ಮೂಲಕ ಅದಕ್ಕೆ ಬೇಕಾಗಿರುವಂತಹ ತಪಾಸಣೆ ಎಲ್ಲವನ್ನು ಮಾಡಿ ಅನುಷ್ಠಾನಕ್ಕೆ ತರುವಂತಹ ಪ್ರೋಸೆಸ್ಗಳು ಆರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ನನಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ಮುಂದಕ್ಕೆ ಇರುವಂತಹ ಏನಾದರೂ ಕಾನೂನು ತಪ್ಪಕ್ಕಿದ್ರೆ ಅದನ್ನು ಕ್ಲಿಯರ್ ಮಾಡಿ ಆ ನೀರನ್ನು ಕೂಡ ನಾವು ಸದ್ಬಳಕೆ ಮಾಡಲಿಕ್ಕೆ ಸಾಧ್ಯ ಆದರೆ ಮಂಗಳೂರಿಗೆ ನೀರಿನ ಸಮಸ್ಯೆ ಖಂಡಿತ ಬರುವುದಿಲ್ಲ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಗುರುತಿಸುವಂತಹ ಯೋಜನೆ ನಮ್ಮಲ್ಲಿ ಆಗಿದೆ. ಅದಂತ ಹೇಳಿದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಒಟ್ಟಿಗೆ ಮಂಗಳೂರು ಮಹಾನಗರ ಪಾಲಿಕೆ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಮಾಡಿ ನಮ್ಮ ಕಾವೂರಲ್ಲಿರುವಂತಹ ತ್ಯಾಜ್ಯ ಯಾವುದಿದೆ, ಸ್ವೇಜ್ ವಾಟರ್, ಅದರಲ್ಲಿ 5 ಮಿಲಿಯನ್ ಗ್ಯಾಲನ್ ಅಷ್ಟು ನೀರನ್ನು ಅದನ್ನು ಶುದ್ಧೀಕರಿಸಿ ಅದರ ನಂತರ ರಿವರ್ ಟರ್ಷರಿ ಟ್ರೀಟ್ಮೆಂಟ್ ಹೇಳ್ತೇವೆ ಪ್ರಥಮ ಹಂತದ್ದು. ಎರಡನೇದು ರಿವರ್ಸ್ ಆಸ್ಮೋಸ್ ಮೂಲಕ ಅದನ್ನು ಶುದ್ಧೀಕರಿಸಿ ಇದಕ್ಕೆ ಯೋಜನೆಗೆ ಸಂಬಂಧಪಟ್ಟದನ್ನು ಉಪಯೋಗ ಮಾಡಿದಾಗ 20 BOD ಅಂತ ಹೇಳ್ತೇವೆ, 20 ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಇರುವಂತಹ ಟಾಕ್ಸಿಸಿಟಿ ಅಥವಾ ಅದರ ಇರುವಂತಹ ಯಾವ ಒಂದು ಅಪಾಯ ಸನ್ನಿವೇಶ ಇರುವಂತಹ ಅದು ಹೇಳ್ತೇವೆ. ಅಂದ್ರೆ ಟಾಕ್ಸಿಸಿಟಿಯನ್ನು ಕಡಿಮೆಗೊಳಿಸುವಂತಹ ನಿಟ್ಟಿನಲ್ಲಿ 20ರಿಂದ 2% ಅದನ್ನು ಇಳಿಸಿ ಅದನ್ನು ಕುಡಿಯುವ ನೀರಿಗೆ ಬದಲಾಗಿ ಬೇರೆ ಯಾವುದೇ ಇದಕ್ಕೆ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗುವಂತಹ ನಿಟ್ಟಿನಲ್ಲಿ ಆ ನೀರನ್ನು ಸದ್ಬಳಕೆ ಇಂಡಸ್ಟ್ರಿಯಲ್ ಯೂಸ್ಗೆ ಮಾಡಲಿಕ್ಕೆ ಸಾಧ್ಯ ಆದರೆ ನಮ್ಮ ಫಿಲ್ಟರ್ಡ್ ಕುಡಿಯುವ ನೀರನ್ನ 5 ಮಿಲಿಯನ್ ಗ್ಯಾಲನ್ ಅಷ್ಟು ಪುನರ್ಪಿ ನಾವು ಕುಡಿಯುವುದಕ್ಕೆ ಅದನ್ನು ಉಪಯೋಗ ಮಾಡಬಹುದು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಯೋಜನೆಯನ್ನು ಕೂಡ ಅನುಷ್ಠಾನಕ್ಕೆ ತರುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಆಗಿದೆ. ಈ ರೀತಿಯಲ್ಲಿ 4 ವಿಧಾನಗಳಿಂದ ಮಂಗಳೂರು ಮಹಾನಗರ ಪಾಲಿಕೆಯ ಕುಡಿಯುವ ನೀರಿನ ವ್ಯವಸ್ಥೆ ಒಳ್ಳೆಯದಾಗಬೇಕು ಅಂತ ಹೇಳುವಂತಹ ಮಾಡಿರುವಂತಹ ಪ್ರಯತ್ನದ ಜತೆಯಲ್ಲಿ ಮುಂದೆ ಏನು ಅಂತ ಕೇಳಿದ್ರೆ ನನ್ನ ಆಶಯ ಇರುವಂಥದ್ದು
ವಾರದ 7 ದಿವಸವೂ 24 ಗಂಟೆ ಕೂಡ ಕುಡಿಯುವ ನೀರಿನ ಸರಬರಾಜು ನಿರಂತರವಾಗಿ ಆಗಬೇಕು, 24x7 ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಅನುಷ್ಠಾನ ತರಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಒಂದು ಯೋಜನೆ ರೂಪಿತವಾಗಿದ್ದು, ಬಹುಶಃ ಮುಂದಿನ ಅವಧಿಯಲ್ಲಿ 5ನೇ ಟರ್ಮ್ ಅಲ್ಲಿ ಅದನ್ನು ಅನುಷ್ಠಾನ ತರುವಂತಹ ಎಲ್ಲ ಪ್ರಯತ್ನ ಮಾಡುತ್ತೇನೆ. ಆ ದಿವಸ ಯಾವಾಗ ವಾರದ 7 ದಿವಸ 24 ಗಂಟೆ ನೀರು ಬಂದಿರುವಂತಹ ದಿವಸ ಒಬ್ಬ ಶಾಸಕನಾಗಿ ನನ್ನ ಜೀವನದಲ್ಲಿ ಅತ್ಯಂತ ಸಂತೃಪ್ತಿ ತರುವಂತಹ ದಿವಸ ಅದು ಆಗಲಿಕ್ಕಿದೆ ಅಂತ ಹೇಳುವಂಥದ್ದನ್ನ ಆ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಸೊ ಇದು ಕುಡಿಯುವ ನೀರಿಗೆ ಸಂಬಂಧಪಟ್ಟಿರುವಂತಹ ಸಂಗತಿಗಳು. 74 ಕಿಲೋಮೀಟರ್ಷ್ಟು ರಸ್ತೆಗಳು ಕಾಂಕ್ರೀಟ್ ರಸ್ತೆ, 45 ಕಿಲೋಮೀಟರ್ಷ್ಟು ಇಂಟರ್ಲಾಕ್ ಹಾಕಿರುವಂತಹ ರಸ್ತೆಗಳು, ಸುಮಾರು 8.5 ಕೋಟಿಯಷ್ಟು ಒಳ ರಸ್ತೆಗಳಿಗೆ ಕೊಟ್ಟಿರುವಂತಹ ಪ್ರಾಧಾನ್ಯತೆ, ನಮ್ಮಲ್ಲಿರುವಂತಹ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಲಿಕ್ಕೆ ಮಾಡಿರುವಂತಹ ಪ್ರಯತ್ನಗಳು. ಇನ್ನೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಇಡೀ ರಾಜ್ಯಕ್ಕೆ 194 ಕಾಲೇಜುಗಳು, ಫಸ್ಟ್ ಇಯರ್ ಕಾಲೇಜುಗಳು ಸ್ಯಾಂಕ್ಷನ್ ಆಗಿದ್ದಲ್ಲಿ ಮಂಗಳೂರು ನನ್ನ ನಗರ ದಕ್ಷಿಣಕ್ಕೆ 2 ಕಾಲೇಜಿನ ನಾನು ತೆರಲಿಕ್ಕೆ ಸಾಧ್ಯ ಆಯಿತು. ಇದರಿಂದ ಲಾಭ ಏನಾಗಿದೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ 85% ಇದ್ದವರಿಗೆ ಮಾತ್ರ ಸೀಟು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸಿಗುತ್ತೆ. 25,000 ಡೊನೇಷನ್, 15-20ಕ್ಕಿಂತ ಕಡಿಮೆ ಡೊನೇಷನ್ ಇಲ್ಲ. ಅಂತಹ ಮಕ್ಕಳಿಗೆ ಡ್ರಾಪ್ ಔಟ್ ಆಗುವಂತಹ ಸಾಧ್ಯತೆಯೇ ಹೆಚ್ಚು. ಅಂತವರಿಗೆ ನಾವು ತಂದಿರುವಂತಹ 2 ಸರ್ಕಾರಿ ಕಾಲೇಜುಗಳ ಮೂಲಕ ಆ ಕಾಲೇಜುಗಳಲ್ಲಿ 1700 ವಿದ್ಯಾರ್ಥಿನಿಯರು ಕಲಿತಾ ಇದ್ದಾರೆ ಅಂತಕ್ಕಂಥ ಸಂತೋಷವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಿಸ್ತೇನೆ. ಬಡ ಮಧ್ಯಮ ವರ್ಗದಿಂದ ಬಂದಿರುವಂತಹ ಕಾರಣಾಂತರದ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಲಿಕ್ಕೆ ಆಗದವರಿಗೆ BC ಅಂತ ಕೋರ್ಸು, BBM ಅಂತ ಕೋರ್ಸು, BSc ಅಂತ ಕೋರ್ಸು, BCom ಅಂತ ಕೋರ್ಸುಗಳು ಅವರಿಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಆಗಿರುವಂಥದ್ದು ತುಂಬಾ ಸಂತೋಷ ತಂದಿದೆ. ಮತ್ತು ಈ ಕಾಲೇಜುಗಳಿಗೆ ದಾನಿಗಳ ನೆರವಿನಿಂದ ಕಟ್ಟಡ ಕಟ್ಟಿಸಿಕೊಡುವಂಥದ್ದು, ಅದರಲ್ಲಿ 4 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾಗಿರುವಂತಹ ಕಟ್ಟಡ ಈಗಾಗಲೇ ರೂಪಿತ ಆಗ್ತಾ ಇದೆ. ಅದರಲ್ಲಿ 2 ಕೋಟಿ ವೆಚ್ಚದ ಕಟ್ಟಡ ಈಗಾಗಲೇ ಪೂರ್ಣಗೊಂಡಿದ್ದು, ಸನ್ಮಾನ್ಯ ದಯಾನಂದ ಅವರ ಸಹಕಾರದಿಂದ ಈ ಒಂದು ಕಟ್ಟಡ ಕಾಮಗಾರಿಗಳು ನಿರಂತರವಾಗಿ ನಡೆಯುತ್ತೆ. ಬಹುಶಃ ಅದು 4 ಕೋಟಿ ವೆಚ್ಚದ ಕಟ್ಟಡ ಪೂರ್ಣಗೊಂಡಾಗ ರಾಜ್ಯದಲ್ಲಿ ಒಂದು ಖಾಸಗಿ ಸಹಭಾಗಿತ್ವ ಆಗಿರುವಂತಹ ಅತ್ಯುತ್ತಮವಾದಂತಹ ಕಾಲೇಜು ಕಟ್ಟಡ ಅದು ಆಗಲಿಕ್ಕಿದೆ ಅಂತ ಹೇಳುವಂಥದ್ದು ನಮ್ಮ ಜನತೆಗೆ ತಿಳಿದಿರುವಂತಹ ಸಂಗತಿ. ಎರಡನೇದಾಗಿ ಇನ್ನೊಂದು ಕಾಲೇಜಿಗೆ, ಮಹಿಳಾ ಕಾಲೇಜಿಗೆ 2 ಕೋಟಿಯನ್ನ ಗ್ರಾಂಟ್ ಅನ್ನು ತಂದಿದ್ದೇವೆ. ಸರ್ಕಾರಿ ವೆಚ್ಚದಲ್ಲಿ ಅದು ಆಗಲಿಕ್ಕಿದೆ. ಈ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಖಾಸಗಿ ಸಹಭಾಗಿತ್ವದ ನೆರವಿಂದ ಆಗ್ತಾ ಇರುವಂಥದ್ದು ಮಂಗಳೂರಲ್ಲಿ ಒಂದು ವಿಶೇಷ ಅಂತ ನಾನು ತಿಳ್ಕೊಳ್ಳೋಕೆ ಇಚ್ಛಿಸ್ತೇನೆ. ಅದರ ಜೊತೆಯಲ್ಲಿ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರದ ನೆರವಿಂದ 10 ಕೋಟಿ ವೆಚ್ಚದಲ್ಲಿ ಆಗಿರುವಂತಹ ಕಾಮಗಾರಿಗಳು, ಲೀಡ್ ಘೋಷಣಂತಹ ಇದರಲ್ಲಿ ನಮ್ಮ ಅನೇಕ ಕೇಂದ್ರ ಸಚಿವರಿಗೆ ಹೊಟ್ಟೆ ನೋವು ಆರಂಭ ಆಗಿದೆ. ಅವರು ಅದರ ಗಂಧಗಾಳಿಗೆ ಗೊತ್ತಿಲ್ಲದಂತಹ ಸಂದರ್ಭದಲ್ಲಿ, ಒಂದೇ ಒಂದು ಪತ್ರ ವ್ಯವಹಾರ ಮಾಡದಂತಹ ಯೋಗ್ಯತೆ ಇಲ್ಲದಂತಹ ಸಂದರ್ಭದಲ್ಲಿ ಒಬ್ಬ ಶಾಸಕನಾಗಿ ಮಾಡಿರುವಂತಹ ಪ್ರಯತ್ನ ಹೇಗೆ ಫಲಕಾರಿಯಾಗಿದೆ ಅಂತ ಹೇಳುವಂಥದ್ದನ್ನು ನಾನು ಹೇಳಿಕೆ ಇಚ್ಛಿಸ್ತೇನೆ. 3rd ಫೇಸ್ಗೆ ಸಂಬಂಧಪಟ್ಟು 3ನೇ ಹಂತಕ್ಕೆ ಸಂಬಂಧಪಟ್ಟು MRPL ಕಡೆಯಿಂದ ಎಕ್ಸ್ಪಾನ್ಷನ್ ಕಾರ್ಯಕ್ರಮ ಆಗಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರುವಂತಹ ಕ್ಲಿಯರೆನ್ಸ್ ಹಾಗೂ ಇನ್ನಿತರ ಸರ್ಕಾರದ ಒಂದು ವಿಶೇಷವಾಗಿರುವಂತಹ ಇದಕ್ಕೋಸ್ಕರ ಕ್ಲಿಯರೆನ್ಸ್ ದೃಷ್ಟಿಯಿಂದ, ಇನ್ಸೆಂಟಿವ್ ದೃಷ್ಟಿಯಿಂದ ಅವರು ಸರ್ಕಾರವನ್ನು ಅಪ್ರೋಚ್ ಆದಾಗ ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ನಾನು ವಿಶೇಷವಾದಂತಹ ಮೀಟಿಂಗ್ ಅನ್ನ ಚೀಫ್ ಸೆಕ್ರೆಟರಿ, ಫೈನಾನ್ಸ್ ಸೆಕ್ರೆಟರಿ ಇದ್ದು ಆ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಿದೆ. ಆ ಮೀಟಿಂಗ್ ಅನ್ನ ಫಲಶ್ರುತಿಯಾಗಿ ಅದರಲ್ಲಿ ಸಿಕ್ಕಿರುವಂತಹ ಅಂಶಗಳು, ಅದರಲ್ಲಿ ಸಿಕ್ಕಿರುವಂತಹ ಇದು ಏನಂತ ಹೇಳಿದ್ರೆ CSR ಕಾಂಪೊನೆಂಟ್ ಆಗಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿ MRPL ಸಂಸ್ಥೆಗಳು ಕಡ್ಡಾಯವಾಗಿ ಈ ಒಂದು ಕಟ್ಟಡಕ್ಕೆ ನೆರವು ಕೊಡಬೇಕು ಅಂತ ಹೇಳುವಂಥದ್ದು ತೀರ್ಮಾನ ಅಲ್ಲಿ ಆಯಿತು. ಮುಂದೆ ಬೋರ್ಡ್ ಮೀಟಿಂಗ್ ಅಲ್ಲಿ ಆಯಿತು. MRPL ಆಟೋನಮಸ್ ಬಾಡಿ ಆಗಿತ್ತು. ಅದು ಆಟೋನಮಸ್ ಬಾಡಿಯಲ್ಲಿ ತೀರ್ಮಾನ ತಗೊಂಡು ಅನುಷ್ಠಾನಕ್ಕೆ ಅದು ಬಂತು. ಯಾವಾಗ ಕಮಿಟ್ಮೆಂಟ್ ಲೆಟರ್ ಬಂದು ಇದಕ್ಕೆ ಸಂಬಂಧಪಟ್ಟ ಪ್ರೋಸೆಸ್ಗಳು, ಟೆಂಡರ್ ಪ್ರೋಸೆಸ್ಗೆ ಸಂಬಂಧಪಟ್ಟ ಚಾಲನೆ ಆಯಿತು. ಆ ಸಂದರ್ಭ ನಾನು ಪತ್ರಿಕೆಯವರು ಅದನ್ನು ಬಿಡುಗಡೆ ಮಾಡಿದೆ. ಒಬ್ಬ ಕೇಂದ್ರ ಸಚಿವರು ಆ ಖಾತೆ ಗಂಧಗಾಳಿ ಇರಲಿಲ್ಲ, ಆಗ ಬೇರೆ ಖಾತೆಯಲ್ಲಿದ್ದರು. ಅದರ ನಂತರ ಆ ಸಂದರ್ಭದಲ್ಲಿ ಬೇರೆಯೊಬ್ಬರು ಸಚಿವರಿದ್ದರು, ಅವರಿಗೂ ಅದರ ವಿಷಯ ಗೊತ್ತಿರಲಿಲ್ಲ. ಯಾವಾಗ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಯಿತೋ ಇವರೆಲ್ಲ ಕಣ್ತರಿದ್ರು. ಕೇಂದ್ರದ ಒಂದು ಸಂಸ್ಥೆಯಿಂದ ಒಬ್ಬ ಶಾಸಕ ಈ ರೀತಿ ಅದನ್ನು ತರಲಿಕ್ಕೆ ಸಾಧ್ಯವೇ ಅಂತ ಹೇಳುವಂಥದ್ದು ಶಾಕ್ ಆಗಿ ನಮ್ಮ ಪಾತ್ರ ಇದೆ ಅಂತ ಹೇಳುವಂತ ಅದನ್ನ ಆತರದಿಂದ ಬರ್ಲಿಕ್ಕೆ ಮುಂದೆ ಬಂದರು. ಆದರೆ ನಗರದ ಜನತೆ ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಇವರು ಕೇಂದ್ರ ಸಚಿವರ ನೆರವಿಲ್ಲದೆ ಆಟೋನಮಸ್ ಬಾಡಿ ಯಾವ ರೀತಿ ಒಂದು ನಿರ್ಣಯ ತಗೊಂಡಿತ್ತು, ಹೇಗೆ ನಿರ್ಣಯ ತಗೊಂಡಿತ್ತು ಅಂತ ಹೇಳೋದು ಕೂಡ ಗೊತ್ತಿರುವಂತಹ ಸಂಗತಿ. 21,76,00,000 ಅದಕ್ಕೆ ಸಂಬಂಧಪಟ್ಟ ಫೌಂಡೇಶನ್ ಕಾಮಗಾರಿ ಕೇಂದ್ರ ಸಚಿವರನ್ನ ಇಟ್ಟುಕೊಂಡು
ಮಾನ್ಯ ಮುಖ್ಯಮಂತ್ರಿಗಳನ್ನು ಇಟ್ಟುಕೊಂಡು ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಅಲ್ಲಿ ಕಾಮಗಾರಿಗೆ ಚಾಲನೆ ಆಗಿರುತ್ತದೆ. ನಾನು ಅಭಿವೃದ್ಧಿಯಲ್ಲಿ ಯಾವ ರಾಜಕೀಯನ ಬೆರೆಸಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಆದರೆ ವಿಕೃತ ಹೇಳಿಕೆ ಪತ್ರಿಕೆಯಲ್ಲಿ ಕೊಟ್ಟ ಸಂದರ್ಭದಲ್ಲಿ ಮಾತ್ರ ಇದನ್ನ ಸ್ಪಷ್ಟೀಕರಣ ನಾವು ಕೊಡೋ ದೃಷ್ಟಿಯಿಂದ ಇದನ್ನು ಹೇಳ್ತಾ ಇದ್ದೇನೆ. ಈ ರೀತಿಯಲ್ಲಿ ಆಗಿರುವಂತಹ ಅಭಿವೃದ್ಧಿ ಚಟುವಟಿಕೆಗಳು, ಬ್ಯಾಂಗ್ಲೋಕ್ ಆಸ್ಪತ್ರೆಯಲ್ಲಿ 10 ಕೋಟಿಗಿಂತ ಹೆಚ್ಚಿನ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಹಣ, ಅದರ ಕೊಡುಗೆ, ಇದೆಲ್ಲವನ್ನ ಗಮನಿಸಿದಾಗ ಯಾವ ರೀತಿ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಪ್ರಾಧಾನ್ಯತೆ ಕೊಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಕೂಡ ಗಮನಿಸಬಹುದು. ಈ ಆರೋಗ್ಯ ಕ್ಷೇತ್ರದ ಜೊತೆಯಲ್ಲಿ, ಶಿಕ್ಷಣ ಕ್ಷೇತ್ರದ ಜೊತೆಯಲ್ಲಿ ಪ್ರಮುಖವಾದಂಥ ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಂತಾರಾಷ್ಟ್ರೀಯ ಮಟ್ಟದ ವಿಶೇಷವಾಗಿರುವಂತಹ ಒಂದು ಸಿಂಥೆಟಿಕ್ ಟ್ರ್ಯಾಕ್ ಮಂಗಳೂರಲ್ಲಿ ಇವತ್ತು ಮೊನ್ನೆ ಉದ್ಘಾಟನೆ ಆಯಿತು. ಸುಮಾರು 3.5 ಕೋಟಿಯಷ್ಟು ಬೆಲೆ ಬಾಳುವಂತಹ ಖರ್ಚು ವೆಚ್ಚದಲ್ಲಿ ಆಗಿರುವಂತಹ ಅತ್ಯುನ್ನತ ತಂತ್ರಜ್ಞಾನ, ಜರ್ಮನ್ ಟೆಕ್ನಾಲಜಿ ಹಾಗೂ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ತರದ ಇದನ್ನ ವ್ಯವಸ್ಥೆಗಳನ್ನು ಮಾಡಿ ನಮ್ಮ ಸ್ಪೋರ್ಟ್ಸ್ ಮೆನ್ಗಳು ಯಾರಿದ್ದಾರೆ ಅವರದೊಂದು ಅಧಿಕೃತವಾಗಿರುವಂತಹ ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕಮಿಟಿ ಇಟ್ಟು 1 ಇಂಚು ವ್ಯತ್ಯಾಸ ಆಗೋದ್ರಲ್ಲಿ ಚೆನ್ನಾಗಿ ಆಗುವಂಥ ನಿಟ್ಟಲ್ಲಿ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಆಗಿರುವಂಥದ್ದು ಅದು ನನಗೆ ತುಂಬಾ ಸಂತೋಷ ತಂದಿದೆ. ಅದೇ ರೀತಿ ಮುಂದಕ್ಕೆ ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲ್ ಮಟ್ಟದ ಸ್ವಿಮ್ಮಿಂಗ್ ಪೂಲ್ ಅನ್ನು ಮಾಡುವಂತಹ ನಿಟ್ಟಲ್ಲಿ ಈಗಾಗಲೇ ಜಾಗ ಕಾದಿರಿಸಿದೆ. ಸರ್ಕಾರ ಕಡೆಯಿಂದ ಕ್ಲಿಯರೆನ್ಸಸ್ ಪಡೆಯುವಂತಹ ಇದರಲ್ಲಿ ಕೂಡ ಯಶಸ್ಸನ್ನು ಪಡೆದಿದ್ದೇವೆ. ಮುಂದಕ್ಕೆ ಅದು ಕೂಡ ಇಲ್ಲಿ ಲಭ್ಯವಾಗಲಿದೆ. ಈ ರೀತಿಯಲ್ಲಿ 10 ಹಲವು ನಿಟ್ಟಿನಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ತಂದಿರುವಂತಹ ಒಂದು ತೃಪ್ತಿ ನನಗಿದೆ. ಕ್ರೀಡಾ ಮಕ್ಕಳಿಗೋಸ್ಕರ ಕ್ರೀಡಾ ಹಾಸ್ಟೆಲ್ ಅನ್ನು ತರುವಂತಹ ನಿಟ್ಟಿನಲ್ಲಿ ಅದಕ್ಕೂ 1 ಕೋಟಿಯನ್ನ ಕ್ರೀಡಾ ಹಾಸ್ಟೆಲ್ ತರಲಿಕ್ಕೆ ಸಾಧ್ಯ ಆಗಿದೆ. ಈ ರೀತಿಯಲ್ಲಿ ಕ್ರೀಡಾ ಕ್ಷೇತ್ರದ ಜೊತೆಯಲ್ಲಿ, ಶಿಕ್ಷಣ ಕ್ಷೇತ್ರದ ಜೊತೆಯಲ್ಲಿ, ಆರೋಗ್ಯ ಕ್ಷೇತ್ರದ ಜೊತೆಯಲ್ಲಿ ಪ್ರವಾಸೋದ್ಯಮ ಕೇಂದ್ರವಾಗಿ ಮಂಗಳೂರು ಬರಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಗಾಲ್ಫ್ ಕೋರ್ಸ್ ಅದು ಕೂಡ ಸಿಂಗಾಪುರ್ ಕಂಪನಿಯ ಸಹಭಾಗಿತ್ವದಲ್ಲಿ ಇನ್ನು 2 ವರ್ಷಗಳಲ್ಲಿ ಆಗಲಿಕ್ಕಿದೆ. ಈಗಾಗಲೇ ಅದಕ್ಕೆ ಒಪ್ಪಂದಗಳು, MOUಗಳು ಆಗಿ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಈಗಾಗಲೇ ಕ್ಲಿಯರೆನ್ಸಸ್ ಆಗಿದೆ ಅಂತ ಹೇಳೋದು, ಎಲ್ಲ ಟೆಂಡರ್ ಪ್ರಕ್ರಿಯೆಗಳ ಮುಗಿದು ಒಪ್ಪಂದಗಳು ಆಗಿದೆ ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ನಾವು ಅದಕ್ಕೆ ಪೂರಕವಾಗಿರುವಂತಹ ಇನ್ನಿತರ ಅನೇಕ ಸಂಗತಿಗಳನ್ನು ನಾವು ಮುಂದೆ ಮರೀನ್ ಅಕ್ವೇರಿಯಂ ಪಾರ್ಕ್ ತರಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಟೆಂಡರ್ ಪ್ರೋಸೆಸ್ ಆರಂಭ ಆಗಿರೋದು. ಸೊ ಈ ರೀತಿಯಲ್ಲಿ ವಾಟರ್ ಸ್ಪೋರ್ಟ್ಸ್ ಬರಬೇಕು. ನಂತರ ಸುಸಜ್ಜಿತವಾದಂತಹ ರೋಪೆ ಬ್ರಿಡ್ಜ್, ಅತ್ಯಂತ ಆಧುನಿಕ ತಂತ್ರಜ್ಞಾನದೊಂದಿಗೆ ರೋಪೆ ಬ್ರಿಡ್ಜ್ ಸುಲ್ತಾನ್ ಬತ್ತೇರಿ ಬೆಂಗಳೂರಿಗೆ ತರುವಂತಹ ಒಂದು ಪ್ರಕ್ರಿಯೆಯಲ್ಲಿ ಕೂಡ ಸರ್ಕಾರದ ಅನುಮೋದನೆಯಾಗಿ ಟೆಂಡರ್ ಆಗಿ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಈ ಕಾಮಗಾರಿ ಕೂಡ ಅನುಷ್ಠಾನಕ್ಕೆ ಬಂದಾಗ ಇದರಿಂದ ವಿಶೇಷವಾದಂತಹ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಆಕರ್ಷಣೆ ಮತ್ತೆ ಜನರಿಗೂ ಅನುಕೂಲ ಆಗುವಂತಹ ಒಂದು ಕಾರ್ಯಕ್ರಮ ಯೋಜನೆ ಅನುಷ್ಠಾನಗೊಳ್ಳುತ್ತಿದೆ. ಮುಂದೆ ಇಡೀ ಮಂಗಳೂರಿಗೆ ಅನ್ವಯ ಆಗುವಂತಹ ನಿಟ್ಟಿನಲ್ಲಿ ರಿಂಗ್ ರೋಡ್ ಸಿಸ್ಟಮ್ ಅನ್ನು ತರಬೇಕು ಅಂತ ಹೇಳುವಂಥದ್ದು, ಅದು ಮಂಗಳಾ ಕಾರ್ಯಶ ಹೆಸರಲ್ಲಿ ಅದಕ್ಕೆ ಬೇಕಾದ ರೂಪರೇಷೆಗಳು ತಯಾರಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಸರ್ವೆ ಕಾಮಗಾರಿಗಳು ಈಗಾಗಲೇ ಆರಂಭವಾಗಿದೆ. ಸುಮಾರು ಒಂದು 30 ಕಿಲೋಮೀಟರ್ ವ್ಯಾಪ್ತಿ, ಅದರಲ್ಲಿ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 100 ಫೀಟ್ ಇರುವಂತಹ ರಸ್ತೆ ಮತ್ತೆ ಬೇರೆ ಬೇರೆ ತರದಂತಹ ಉಪಯುಕ್ತ ಯೋಜನೆಗಳು, 3 ನ್ಯಾಷನಲ್ ಹೈವೇ ಕನೆಕ್ಟಿವಿಟಿ, 1 NMPT ಏರ್ಪೋರ್ಟ್ ಕನೆಕ್ಟಿವಿಟಿ ಇರುವಂತಹ ಈ ರಿಂಗ್ ರೋಡ್ ಮಂಗಳೂರಿಗೆ ಬಹಳ ದೊಡ್ಡ ಕೊಡುಗೆ ಕೊಡಲಿಕ್ಕಿದೆ. ಇದಕ್ಕೂ ಪ್ರೊಸೆಸ್ ಆರಂಭವಾಗಿದೆ. ನಂತರ ಪ್ರವಾಸೋದ್ಯಮದಲ್ಲಿ ಒಂದು ವಿಶೇಷವಾದಂತಹ ಆಕರ್ಷಣೆ, ಸ್ವಾಮಿ ವಿವೇಕಾನಂದರ 150ನೇ ವರ್ಷದ ಈ ಶುಭ ವರ್ಷದಲ್ಲಿ ಇಲ್ಲಿ ಶಾಶ್ವತವಾದ ಸ್ಮರಣೆ ಆಗುವಂತಹ ನಿಟ್ಟಿನಲ್ಲಿ ಇಡೀ ಭಾರತದಲ್ಲಿ ಇಲ್ಲೂ ಇಲ್ಲದಂತಹ 3D ತಾರಾಲಯವನ್ನು ಮಂಗಳೂರಿಗೆ ತರುವ ದೃಷ್ಟಿಯಿಂದ ಅಕ್ಷರಶಃ ನನ್ನ ವೈಯಕ್ತಿಕ ಪ್ರಯತ್ನದಿಂದ ಅದನ್ನು ತರಲಿಕ್ಕೆ ಸಾಧ್ಯ ಆಗೋದ್ರಿಂದ ಒಂದು ಸಂತೋಷ ಕೂಡ ನಾನು ಹೇಳಿಕೆ ಇಚ್ಛಿಸ್ತಾ ಇದ್ದೇನೆ. ಬೇರೆ ಯಾರೋ ಇಬ್ಬರು ಅದು ತಮ್ಮ ಕಾನ್ಸೆಪ್ಟ್ ಅಂತ ಅದನ್ನು ಹೇಳುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸತ್ಯ ಅವರಿಗೂ ಗೊತ್ತಿದೆ, ಜನತೆಗೂ ಗೊತ್ತಿದೆ. ಈ 3D ತಾರಾಲಯವನ್ನ 3D ತಾರಾಲಯ ಅದಕ್ಕೆ ಸಂಬಂಧಪಟ್ಟ ಮಂಜೂರಾತಿ, ಕ್ಯಾಬಿನೆಟ್ ಕ್ಲಿಯರೆನ್ಸ್, ಟೆಂಡರ್ ಪ್ರಕ್ರಿಯೆ ಆರಂಭ ಆಗಿದೆ. ಬಹುಶಃ ಅದು 1.5-2 ವರ್ಷದಲ್ಲಿ ಕಂಪ್ಲೀಟ್ ಆಗಬಹುದು. 24 ಕೋಟಿ ವೆಚ್ಚದ ಇದಕ್ಕೆ ಈ ತಾರಾಲಯಕ್ಕೆ ಸ್ವಾಮಿ ವಿವೇಕಾನಂದರ ಹೆಸರು ಬರುವ ರೀತಿಯಲ್ಲಿ ಗವರ್ಮೆಂಟ್ ಆರ್ಡರ್ ಮಾಡಿಸಿದ್ದೇವೆ. ಸ್ವಾಮಿ ವಿವೇಕಾನಂದ ತಾರಾಲಯ ಅಂತ ಹೇಳಿ ಅದು ನಾಮಾಂಕಿತವಾಗಿ ಮುಂದೆ ಸ್ವಾಮಿ ವಿವೇಕಾನಂದರ ಹೆಸರು ಶಾಶ್ವತವಾಗಿರುವಂತಹ ನಿಟ್ಟಿನಲ್ಲಿ ಆಗುತ್ತೆ. ಅದರಲ್ಲಿ ಮನೋರಂಜನೆ ಹಾಗೂ ವಿಜ್ಞಾನ 2 ಸಮ್ಮಿಳಿತವಾಗಿರುವಂತಹ ನಿಟ್ಟಿನಲ್ಲಿ ಈ ಒಂದು ತಾರಾಲಯ ರೂಪಿತವಾಗಲಿದೆ ಅಂತ ಹೇಳುವುದು. ಅದೇ ರೀತಿಯಲ್ಲಿ ಬಹಳ ವರ್ಷಗಳಿಂದ ಜನತೆ ಅನುಭವಿಸುತ್ತಿರುವಂತಹ ಅಂಡರ್ ಬ್ರಿಡ್ಜ್ ಸಂಬಂಧಪಟ್ಟಂತಹ ಸಮಸ್ಯೆ, ಬಹುಶಃ ದಶಕಗಳಿಂದ ಯಾವ ಶಾಸಕರು ಬಂದರೂ ಯಾವ MP ಬಂದರೂ ನಿರಂತರ ಮನವಿ ಕೊಡುವಂತಹ ನಿಟ್ಟಿನಲ್ಲಿ ಬಜಾರ್ ಪಡೀಲ್ ಕ್ಷೇತ್ರದಲ್ಲಿರುವಂತಹ ಬಂಧುಗಳು ಅನುಭವಿಸುತ್ತಿರುವಂತಹ ತೊಂದರೆಗಳು, ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಈ ಅಂಡರ್ ಬ್ರಿಡ್ಜ್, ಅದಕ್ಕೆ ರೈಲ್ವೆ ಅಂಡರ್ ಬ್ರಿಡ್ಜ್ಗೆ ಸಂಬಂಧಪಟ್ಟದನ್ನು ಅನುಷ್ಠಾನ ತರುವುದರಲ್ಲಿ ಮಾನ್ಯ ಲೋಕಸಭಾ ಸದಸ್ಯ ಶ್ರೀ ನಳಿನ್ ಕುಮಾರ್ ಅವರ ವಿಶೇಷವಾದಂತಹ ಪ್ರಯತ್ನ,
ಕೇಂದ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಶಾಸಕನಾಗಿ ರಾಜ್ಯ ಸರ್ಕಾರದ ಅನುದಾನ ಬಿಡುಗಡೆ ಮಾಡಿಸುವಂತಹ ನಿಟ್ಟಿನಲ್ಲಿ ಯಶಸ್ಸನ್ನು ಪಡೆದಿದ್ದೇವೆ. ಬಹುಶಃ ಟೆಂಡರ್ ಪ್ರಕ್ರಿಯೆ ನಡೆದು ಅದಕ್ಕೂ ಸಾಕಷ್ಟು ಸಮಯ ತಗೊಳ್ಬಹುದು. ಆದರೆ ಬಹಳ ಕ್ಲಿಷ್ಟಕರವಾದ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಕಾಣುವಂತಹ ಒಂದು ಪ್ರಯತ್ನ ಆಗುತ್ತೆ. ಅದರ ಜೊತೆಯಲ್ಲಿ ನಗರದ ಇನ್ನುಳಿದ ಭಾಗಗಳಲ್ಲಿ ಕೂಡ ಅಂಡರ್ ಬ್ರಿಡ್ಜ್ ಅನ್ನು ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಗಳು ಸಾಗ್ತಾ ಇದೆ. ನಿಶ್ಚಿತವಾಗಿ ಮುಂದಿನ ದಿವಸಗಳಲ್ಲಿ ಮೂಲಭೂತ ಸೌಲಭ್ಯ ದೃಷ್ಟಿಯಿಂದ, ಅದೇ ರೀತಿ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಅಭಿವೃದ್ಧಿಶೀಲವಾದಂತಹ ಮಂಗಳೂರು ನಗರ ಆಗಬೇಕು ಅಂತ ಹೇಳುವಂತಹ ಆಶಯದೊಂದಿಗೆ ಅನೇಕ ರೀತಿಯಲ್ಲಿ ದುಡಿದಿದ್ದೇನೆ. ಮಂಗಳೂರಿನ ಜನತೆ ಇದನ್ನು ಗುರುತಿಸಿ ಖಂಡಿತವಾಗಿ ಬೆಂಬಲಿಸ್ತಾರಂತ ವಿಶ್ವಾಸ ನನಗಿದೆ. ನಮಸ್ಕಾರ.